ಚಿತ್ತಾಪುರದಲ್ಲಿ RSS ಪಥಸಂಚಲನ ವಿಚಾರವಾಗಿ ಸಾಕಷ್ಟು ಪರ ವಿರೋಧ ಚರ್ಚೆ ಆಗ್ತಿದೆ. ಇದರ ನಡುವೆ ಈಗ ಭೀಮ್ ಆರ್ಮಿ ಸಂಘಟನೆ ನಾವು ಪಥಸಂಚಲನ ಮಾಡೇ ಮಾಡ್ತೀವಿ, ಅವತ್ತಿನ ದಿನ ನಮಗೂ ಪರ್ಮಿಷನ್ ಕೊಡಬೇಕಂತ ಒಂದು ಕಡೆ ಒತ್ತಾಯ ಜೊತೆಗೆ ಮನವಿ ಸಹ ಮಾಡಿದ್ದಾರೆ. ಈ ಒಂದು ವಿಚಾರಕ್ಕೆ ನಟ ಚೇತನ್ ಇದ್ರೆ ಅವ್ರು ಮಾತಾಡಿಸ್ತೀನಿ. ಸರ್, ಒಂದು ಕಡೆ ಈಗ ಜಿದ್ದಾಜಿದ್ದಿ ಕದನ ಆಗಿಬಿಟ್ಟಿದೆ. ಒಂದು ಕಡೆ RSS ಪಥಸಂಚಲನ ನವೆಂಬರ್ 2ಕ್ಕೆ ಒಂದು ಕಡೆ ಅವಕಾಶ ಕೊಟ್ಟರೆ ಇಲ್ಲಿ ಮಾಡ್ತಿದ್ದಾರೆ. ಈಗ ಮತ್ತೊಂದು ಕಡೆ ಭೀಮ್ ಆರ್ಮಿ ಸಂಘಟನೆ ನಾವು ಮಾಡೇ ಮಾಡೋದು ಅಂತ ಮುಂದಾಗಿದ್ದಾರೆ. ಸರ್, ಇದೇ ಪ್ರಜಾಪ್ರಭುತ್ವ ಅಂದಾಗ ಒಂದು ಸೈದ್ಧಾಂತಿಕ ಸಮರಭೂಮಿನೇ ಅದು. ಅದನ್ನು ನಾವು ಒಂದು ರೀತಿ ವೈಚಾರಿಕವಾಗಿ ನಮಗೆ ಅಹಿಂಸಾತ್ಮಕವಾಗಿ ನಮ್ಮ ವಿಚಾರಗಳು ಮಂಡನೆ ಮಾಡೋ ಹಕ್ಕಿರಬೇಕು. RSSಗೂ ಪಥಸಂಚಲನ ಮಾಡೋಕ್ಕೆ ಹಕ್ಕಿರಬೇಕು, ಭೀಮ್ ಆರ್ಮಿಗೂ ಪಥಸಂಚಲನ ಮಾಡೋಕ್ಕೆ ಹಕ್ಕಿರಬೇಕು. ಅದರ ನಡುವೆ ಮನುವಾದದ NSUI ಏನಾದರೂ ಸೇರಿಕೊಳ್ಳುತ್ತೆ, ಅವರು ಮಾಡೋಕ್ಕೆ ಹಕ್ಕಿರಬೇಕು. ನಮಗೆ ಒಂದು ಹೇಳ್ತೀನಿ, ಈ ಒಂದು RSS ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರನ್ನು ಸೆಲೆಕ್ಟಿವ್ ಆಗಿ ಟಾರ್ಗೆಟ್ ಮಾಡಿ ಅವರನ್ನು ಮಾತ್ರ ಪಥಸಂಚಲನ ಮಾಡಬಾರ್ದು ಅನ್ನೋ ಒಂದು ಉದ್ದೇಶ ಇದೆಯಲ್ಲ, ಇದನ್ನು ನಾವು ಖಂಡಿತ ಖಂಡಿಸ್ತೀವಿ. ಆದರೆ ನಮಗೆ RSS ವಿರುದ್ಧ ಇರೋರು ಯಾರು ಅನ್ನೋದು ಗಟ್ಟಿಯಾಗಿ ಕಾಣಿಸುತ್ತೆ ಅಂದರೆ ಈ ಮನುವಾದ ಕಾಂಗ್ರೆಸ್ಸು. ಭೀಮ್ ಆರ್ಮಿ ಮತ್ತು ನಮ್ಮ ದಲಿತ ಸಂಘಟನೆಗಳು ಶತ್ರು ಬರೀ RSS ಅಲ್ಲ, ಇಡೀ ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆನೇ ಶತ್ರು. ನಾವು ಬರೀ ಈ ಒಂದು ಮನುವಾದಿ ಕಾಂಗ್ರೆಸ್ವಾದಿಗಳು ಏನು ಕಾಂಚೀರಾಮ್ಜಿ ಚಮಚಗಳು ಅಂತ ಹೇಳ್ತಾರೋ, ಆ ಒಂದು ಚಮಚಗಳು ತಕ್ಕಂತೆ ನಾವು ಕೂಡ ಅವ್ರ ಜೊತೆ ಸೇರಿಕೊಂಡು RSSನ ವಿರೋಧ ಮಾಡೋದ್ರಲ್ಲಿ ಗುರಿ ಇಡೋದು ಸರಿ ಕಾಣಲ್ಲ. ನಮ್ಮ ಸಚಿವರು ನಮ್ಮ ದಲಿತ ನಾಯಕ ಸಚಿವರನ್ನು ಏನೋ ಒಂದು ಕಡೆ ಟಾರ್ಗೆಟ್ ಮಾಡಿದ್ದಾರೆ. ಅಲ್ಲಿ ಬೇಕಂತಲೇ ಇವರು RSS ಅವರು ಪಥಸಂಚಲನ ಮಾಡ್ತಿದ್ದಾರೆ. ಹೀಗಾಗಿ ನಾವೇ ಮಾಡ್ತೀವಿ ಅಂತ ಭೀಮ್ ಆರ್ಮಿ ಸಂಘಟನೆ ಒಂದು ಮಾತಾಗಿದೆ. ಸರ್ ನೋಡಿ, ಪ್ರಿಯಾಂಕ್ ಖರ್ಗೆ ಅವರೇ ಮೊದಲನೇದಾಗಿ RSS ನಿಷೇಧ ಮಾಡಬೇಕು ಸಾರ್ವಜನಿಕ ಸ್ಥಳದಲ್ಲಿ ಅವರು ಪತ್ರ ಬರೆದಿದ್ದು. ಸೊ ಟಾರ್ಗೆಟ್ ಮಾಡ್ತಿರೋ ಪ್ರಿಯಾಂಕ್ ಖರ್ಗೆ ಅವರು RSSನ್ನು. ಎರಡನೇದಾಗಿ ಪ್ರಿಯಾಂಕ್ ಖರ್ಗೆನ ಪ್ರಶ್ನೆ ಮಾಡ್ತಿರೋದು ಅವ್ರು ದಲಿತರಾಗಿ ಅಂತಲ್ಲ, ಅವರು ದಲಿತರಾಗಿ ಹುಟ್ಟಿರ್ಬೋದು, ಅವರು ಬೈ ಚಾನ್ಸ್ ಆಗಿ ಯಾರು ಅಪ್ಲಿಕೇಶನ್ ಆಗಿ ಅವ್ರ ಜಾತಿನಲ್ಲಿ ಹುಟ್ಟಿರಲ್ಲ, ಬೈ ಚಾನ್ಸಾಗಿ ಬಾಬಾ ಸಾಹೇಬ್ರ ಜಾತಿನಲ್ಲಿ ಹುಟ್ಟಿರ್ಬೋದು. ಆದರೆ ಬಾಬಾ ಸಾಹೇಬ್ರ ಅನುಯಾಯಿಗಳು ನಾವು, ವಿಚಾರದಲ್ಲಿ ನಾವು ಸಮಾನತಾವಾದಿಗಳು ಅನುಯಾಯಿಗಳು. ನೀವಲ್ಲ, ಕಾಂಗ್ರೆಸ್ವಾದಿಗಳು ಬಾಬಾ ಸಾಹೇಬ್ರ ಹೆಸರು ಬಳಸ್ಕೊಂಡು ಈ ಒಂದು ದಲಿತ ಸಂಘಟನೆಗಳು ನಿಮ್ಮ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಂಡು RSS ಮೇಲೆ ಅಸ್ತ್ರ ಬಳಸ್ತಾ ಇರುತ್ತೆ. ಯಾಕಂದರೆ ನಮ್ಗೆ ಗೊತ್ತಾಗಿದೆ, ನೀವೊಂದು ಸ್ಪಾನ್ಸರ್ಶಿಪ್ಪು ಪ್ರಯೋಜತ್ವ ನೀವೇ ಬಳಸ್ತಿರೋ ತಪ್ಪೇನಿದೆ ಅಂದರೆ ಭಾಳ ವರ್ಷಗಳಿಂದ ನಮಗೆ ಈ ಮನುವಾದಿ ಕಾಂಗ್ರೆಸ್ನವರು, ನಮ್ಮ ದಲಿತ ಸಂಘಟನೆಗಳು ಅವರ ಸ್ವಾರ್ಥಕ್ಕೋಸ್ಕರ ಈ ರಾಜಕಾರಣಿಗಳು ದುಡ್ಡಿಂದ ಬೇರೆ ಬೇರೆ ರೀತಿಯ ಆಮಿಷಗಳು ಓಡಿಸಿ ಮತ್ತು ಒಂದು ಸ್ವಜಾತಿ ಅಂತ ಹೇಳ್ಕೊಂಡು ಅವ್ರನ್ನ ಒಂದು ಬಳಸ್ಕೊತಾ ಇದ್ದಾರೆ. ಅದು ದಲಿತ ಸಂಘಟನೆಗಳು ಭೀಮ್ ಆರ್ಮಿಗೆ ಏನು ಒಳ್ಳೆಯದಾಗ್ತಾ ಇಲ್ಲ, ಈ ವೈಯಕ್ತಿಕ ಈ ರಾಜಕಾರಣಿಗಳಿಗೆ ಒಳ್ಳೆಯದಾಗ್ತಾ ಇದೆ. ಅದನ್ನು ನಾವು ವಿರೋಧ ಮಾಡಬೇಕು. ನಮಗಲ್ಲ, ಇಡೀ ಅಸಮಾನತೆ ಅನ್ಯಾಯದ ವ್ಯವಸ್ಥೆನೇ ಶತ್ರು. ಅದರಲ್ಲಿ ಒಂದು ಬಲಪಂಥಿ ಒಂದು RSSಸು ನಮ್ಮ ಸೈದ್ಧಾಂತಿಕ ಶತ್ರುನೇ, ಮತ್ತು ಮನುವಾದಿ ಕಾಂಗ್ರೆಸ್ಸು ನಾವು ಪ್ರಶ್ನೆ ಮಾಡಲೇಬೇಕು. ಯಾಕೆ RSS ಮಾತ್ರ ನೀವು ಫೋಕಸ್ ಮಾಡಿ ಟಾರ್ಗೆಟ್ ಮಾಡ್ತಾ ಇದ್ದೀರಾ? ಯಾಕೆ ಅವ್ರ ಮೇಲೆ ನೀವು ಗುರಿಯಿಟ್ಟು ಪ್ರಶ್ನೆ ಮಾಡೋದ್ರಲ್ಲಿ ನಮಗೆ ಸರಿ ಕಾಣಿಸಲ್ಲ. ಇದು ಪ್ರಜಾಪ್ರಭುತ್ವ ಅಲ್ಲವೇ ಅಲ್ಲ ಅನ್ನೋದು ನನ್ನ ವಾದ. ಥ್ಯಾಂಕ್ ಯು. ಎಸ್ ಇದಿಷ್ಟು ನಟ ಚೇತನ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಚಿತ್ತಾಪುರದಲ್ಲಿ RSS ಪಥಸಂಚಲನ ವಿಚಾರವಾಗಿ ಸಾಕಷ್ಟು ಪರ ವಿರೋಧ ಚರ್ಚೆ ಆಗ್ತಿದೆ. ಇದರ ನಡುವೆ ಈಗ ಭೀಮ್ ಆರ್ಮಿ ಸಂಘಟನೆ ನಾವು ಪಥಸಂಚಲನ ಮಾಡೇ ಮಾಡ್ತೀವಿ, ಅವತ್ತಿನ ದಿನ ನಮಗೂ ಪರ್ಮಿಷನ್ ಕೊಡಬೇಕಂತ ಒಂದು ಕಡೆ ಒತ್ತಾಯ ಜೊತೆಗೆ ಮನವಿ ಸಹ ಮಾಡಿದ್ದಾರೆ. ಈ ಒಂದು ವಿಚಾರಕ್ಕೆ ನಟ ಚೇತನ್ ಇದ್ರೆ ಅವ್ರು ಮಾತಾಡಿಸ್ತೀನಿ. ಸರ್, ಒಂದು ಕಡೆ ಈಗ ಜಿದ್ದಾಜಿದ್ದಿ ಕದನ ಆಗಿಬಿಟ್ಟಿದೆ. ಒಂದು ಕಡೆ RSS ಪಥಸಂಚಲನ ನವೆಂಬರ್ 2ಕ್ಕೆ ಒಂದು ಕಡೆ ಅವಕಾಶ ಕೊಟ್ಟರೆ ಇಲ್ಲಿ ಮಾಡ್ತಿದ್ದಾರೆ. ಈಗ ಮತ್ತೊಂದು ಕಡೆ ಭೀಮ್ ಆರ್ಮಿ ಸಂಘಟನೆ ನಾವು ಮಾಡೇ ಮಾಡೋದು ಅಂತ ಮುಂದಾಗಿದ್ದಾರೆ. ಸರ್, ಇದೇ ಪ್ರಜಾಪ್ರಭುತ್ವ ಅಂದಾಗ ಒಂದು ಸೈದ್ಧಾಂತಿಕ ಸಮರಭೂಮಿನೇ ಅದು. ಅದನ್ನು ನಾವು ಒಂದು ರೀತಿ ವೈಚಾರಿಕವಾಗಿ ನಮಗೆ ಅಹಿಂಸಾತ್ಮಕವಾಗಿ ನಮ್ಮ ವಿಚಾರಗಳು ಮಂಡನೆ ಮಾಡೋ ಹಕ್ಕಿರಬೇಕು. RSSಗೂ ಪಥಸಂಚಲನ ಮಾಡೋಕ್ಕೆ ಹಕ್ಕಿರಬೇಕು, ಭೀಮ್ ಆರ್ಮಿಗೂ ಪಥಸಂಚಲನ ಮಾಡೋಕ್ಕೆ ಹಕ್ಕಿರಬೇಕು. ಅದರ ನಡುವೆ ಮನುವಾದದ NSUI ಏನಾದರೂ ಸೇರಿಕೊಳ್ಳುತ್ತೆ, ಅವರು ಮಾಡೋಕ್ಕೆ ಹಕ್ಕಿರಬೇಕು. ನಮಗೆ ಒಂದು ಹೇಳ್ತೀನಿ, ಈ ಒಂದು RSS ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರನ್ನು ಸೆಲೆಕ್ಟಿವ್ ಆಗಿ ಟಾರ್ಗೆಟ್ ಮಾಡಿ ಅವರನ್ನು ಮಾತ್ರ ಪಥಸಂಚಲನ ಮಾಡಬಾರ್ದು ಅನ್ನೋ ಒಂದು ಉದ್ದೇಶ ಇದೆಯಲ್ಲ, ಇದನ್ನು ನಾವು ಖಂಡಿತ ಖಂಡಿಸ್ತೀವಿ. ಆದರೆ ನಮಗೆ RSS ವಿರುದ್ಧ ಇರೋರು ಯಾರು ಅನ್ನೋದು ಗಟ್ಟಿಯಾಗಿ ಕಾಣಿಸುತ್ತೆ ಅಂದರೆ ಈ ಮನುವಾದ ಕಾಂಗ್ರೆಸ್ಸು. ಭೀಮ್ ಆರ್ಮಿ ಮತ್ತು ನಮ್ಮ ದಲಿತ ಸಂಘಟನೆಗಳು ಶತ್ರು ಬರೀ RSS ಅಲ್ಲ, ಇಡೀ ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆನೇ ಶತ್ರು. ನಾವು ಬರೀ ಈ ಒಂದು ಮನುವಾದಿ ಕಾಂಗ್ರೆಸ್ವಾದಿಗಳು ಏನು ಕಾಂಚೀರಾಮ್ಜಿ ಚಮಚಗಳು ಅಂತ ಹೇಳ್ತಾರೋ, ಆ ಒಂದು ಚಮಚಗಳು ತಕ್ಕಂತೆ ನಾವು ಕೂಡ ಅವ್ರ ಜೊತೆ ಸೇರಿಕೊಂಡು RSSನ ವಿರೋಧ ಮಾಡೋದ್ರಲ್ಲಿ ಗುರಿ ಇಡೋದು ಸರಿ ಕಾಣಲ್ಲ. ನಮ್ಮ ಸಚಿವರು ನಮ್ಮ ದಲಿತ ನಾಯಕ ಸಚಿವರನ್ನು ಏನೋ ಒಂದು ಕಡೆ ಟಾರ್ಗೆಟ್ ಮಾಡಿದ್ದಾರೆ. ಅಲ್ಲಿ ಬೇಕಂತಲೇ ಇವರು RSS ಅವರು ಪಥಸಂಚಲನ ಮಾಡ್ತಿದ್ದಾರೆ. ಹೀಗಾಗಿ ನಾವೇ ಮಾಡ್ತೀವಿ ಅಂತ ಭೀಮ್ ಆರ್ಮಿ ಸಂಘಟನೆ ಒಂದು ಮಾತಾಗಿದೆ. ಸರ್, ನೋಡಿ, ಪ್ರಿಯಾಂಕ್ ಖರ್ಗೆ ಅವರೇ ಮೊದಲನೇದಾಗಿ RSS ನಿಷೇಧ ಮಾಡಬೇಕು ಸಾರ್ವಜನಿಕ ಸ್ಥಳದಲ್ಲಿ ಅವರು ಪತ್ರ ಬರೆದಿದ್ದು. ಸೊ ಟಾರ್ಗೆಟ್ ಮಾಡ್ತಿರೋ ಪ್ರಿಯಾಂಕ್ ಖರ್ಗೆ ಅವರು RSSನ್ನು. ಎರಡನೇದಾಗಿ ಪ್ರಿಯಾಂಕ್ ಖರ್ಗೆನ ಪ್ರಶ್ನೆ ಮಾಡ್ತಿರೋದು ಅವ್ರು ದಲಿತರಾಗಿ ಅಂತಲ್ಲ, ಅವರು ದಲಿತರಾಗಿ ಹುಟ್ಟಿರ್ಬೋದು, ಅವರು ಬೈ ಚಾನ್ಸ್ ಆಗಿ ಯಾರು ಅಪ್ಲಿಕೇಶನ್ ಆಗಿ ಅವ್ರ ಜಾತಿನಲ್ಲಿ ಹುಟ್ಟಿರಲ್ಲ, ಬೈ ಚಾನ್ಸಾಗಿ ಬಾಬಾ ಸಾಹೇಬ್ರ ಜಾತಿನಲ್ಲಿ ಹುಟ್ಟಿರ್ಬೋದು. ಆದರೆ ಬಾಬಾ ಸಾಹೇಬ್ರ ಅನುಯಾಯಿಗಳು ನಾವು,
ವಿಚಾರದಲ್ಲಿ ನಾವು ಸಮಾನತಾವಾದಿಗಳ ಅನುಯಾಯಿಗಳು, ನೀವಲ್ಲ ಕಾಂಗ್ರೆಸ್ವಾದಿಗಳು. ಬಾಬಾ ಸಾಹೇಬ್ರ ಹೆಸರು ಇವು ಬಳಸ್ಕೊಂಡು ಈ ಒಂದು ದಲಿತ ಸಂಘಟನೆಗಳು ನಿಮ್ಮ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಂಡು RSS ಮೇಲೆ ಅಸ್ತ್ರ ಬಳಸ್ತಾ ಇರುತ್ತೆ. ಯಾಕಂದರೆ ನಮ್ಗೆ ಗೊತ್ತಾಗಿದೆ, ನೀವೊಂದು ಸ್ಪಾನ್ಸರ್ಶಿಪ್ಪು ಪ್ರಯೋಜತ್ವ ನೀವೇ ಬಳಸ್ತಿರೋ ತಪ್ಪೇನಿದೆ ಅಂದರೆ ಭಾಳ ವರ್ಷಗಳಿಂದ ನಮಗೆ ಈ ಮನುವಾದಿ ಕಾಂಗ್ರೆಸ್ನವರು, ನಮ್ಮ ದಲಿತ ಸಂಘಟನೆಗಳು ಅವರ ಸ್ವಾರ್ಥಕ್ಕೋಸ್ಕರ ಈ ರಾಜಕಾರಣಿಗಳು ದುಡ್ಡಿಂದ ಬೇರೆ ಬೇರೆ ರೀತಿಯ ಆಮಿಷಗಳು ಹೊಡಿಸಿ ಮತ್ತು ಒಂದು ಸ್ವಜಾತಿ ಅಂತ ಹೇಳ್ಕೊಂಡು ಅವ್ರನ್ನ ಒಂದು ಬಳಸ್ಕೊತಾ ಇದ್ದಾರೆ. ಅದು ದಲಿತ ಸಂಘಟನೆಗಳು ಭೀಮಾರ್ಮಿಗೆ ಏನು ಒಳ್ಳೆಯದಾಗ್ತಾ ಇಲ್ಲ, ಈ ವೈಯಕ್ತಿಕ ಈ ರಾಜಕಾರಣಿಗಳಿಗೆ ಒಳ್ಳೆಯದಾಗ್ತಾ ಇದೆ. ಅದನ್ನು ನಾವು ವಿರೋಧ ಮಾಡಬೇಕು. ನಮಗಲ್ಲ, ಇಡೀ ಅಸಮಾನತೆ ಅನ್ಯಾಯದ ವ್ಯವಸ್ಥೆನೇ ಶತ್ರು. ಅದರಲ್ಲಿ ಒಂದು ಬಲಪಂಥಿ ಒಂದು RSS ನಮ್ಮ ಸೈದ್ಧಾಂತಿಕ ಶತ್ರುನೇ, ಮತ್ತು ಮನುವಾದಿ ಕಾಂಗ್ರೆಸ್ಸು ನಾವು ಪ್ರಶ್ನೆ ಮಾಡಲೇಬೇಕು. ಯಾಕೆ RSS ಮಾತ್ರ ನೀವು ಫೋಕಸ್ ಮಾಡಿ ಟಾರ್ಗೆಟ್ ಮಾಡ್ತಾ ಇದ್ದೀರಾ? ಯಾಕೆ ಅವ್ರ ಮೇಲೆ ನೀವು ಗುರಿಯಿಟ್ಟು ಪ್ರಶ್ನೆ ಮಾಡೋದ್ರಲ್ಲಿ ನಮಗೆ ಇದು ಸರಿ ಕಾಣಿಸಲ್ಲ. ಇದು ಪ್ರಜಾಪ್ರಭುತ್ವ ಅಲ್ಲವೇ ಅಲ್ಲ ಅನ್ನೋದು ನನ್ನ ವಾದ. ಥ್ಯಾಂಕ್ ಯು. ಎಸ್ ಇದಿಷ್ಟು ನಟ ಚೇತನ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಚಿತ್ತಾಪುರದಲ್ಲಿ RSS ಪಥಸಂಚಲನ ವಿಚಾರವಾಗಿ ಸಾಕಷ್ಟು ಪರ ವಿರೋಧ ಚರ್ಚೆ ಆಗ್ತಿದೆ. ಇದರ ನಡುವೆ ಈಗ ಭೀಮ್ ಆರ್ಮಿ ಸಂಘಟನೆ ನಾವು ಪಥಸಂಚಲನ ಮಾಡೇ ಮಾಡ್ತೀವಿ, ಅವತ್ತಿನ ದಿನ ನಮಗೂ ಪರ್ಮಿಷನ್ ಕೊಡಬೇಕಂತ ಒಂದು ಕಡೆ ಒತ್ತಾಯ ಜೊತೆಗೆ ಮನವಿ ಸಹ ಮಾಡಿದ್ದಾರೆ. ಈ ಒಂದು ವಿಚಾರಕ್ಕೆ ನಟ ಚೇತನ್ ಇದ್ರೆ ಅವ್ರು ಮಾತಾಡಿಸ್ತೀನಿ. ಸರ್, ಒಂದು ಕಡೆ ಈಗ ಜಿದ್ದಾಜಿದ್ದಿ ಕದನ ಆಗಿಬಿಟ್ಟಿದೆ. ಒಂದು ಕಡೆ RSS ಪಥಸಂಚಲನ ನವೆಂಬರ್ 2ಕ್ಕೆ ಒಂದು ಕಡೆ ಅವಕಾಶ ಕೊಟ್ಟರೆ ಇಲ್ಲಿ ಮಾಡ್ತಿದ್ದಾರೆ. ಈಗ ಮತ್ತೊಂದು ಕಡೆ ಭೀಮ್ ಆರ್ಮಿ ಸಂಘಟನೆ ನಾವು ಮಾಡೇ ಮಾಡಿದ್ವು ಅಂತ ಮುಂದಾಗಿದ್ದಾರೆ. ಸರ್, ಇದೇ ಪ್ರಜಾಪ್ರಭುತ್ವ ಅಂದಾಗ ಒಂದು ಸೈದ್ಧಾಂತಿಕ ಸಮರಭೂಮಿನೇ ಅದು. ಅದನ್ನು ನಾವು ಒಂದು ರೀತಿ ವೈಚಾರಿಕವಾಗಿ, ನಮಗೆ ಅಹಿಂಸಾತ್ಮಕವಾಗಿ ನಮ್ಮ ವಿಚಾರಗಳು ಮಂಡನೆ ಮಾಡೋ ಹಕ್ಕಿರಬೇಕು. RSSಗೂ ಪಥಸಂಚಲನ ಮಾಡೋಕ್ಕೆ ಹಕ್ಕಿರಬೇಕು, ಭೀಮ್ ಆರ್ಮಿಗೂ ಪಥಸಂಚಲನ ಮಾಡೋಕ್ಕೆ ಹಕ್ಕಿರಬೇಕು. ಅದರ ನಡುವೆ ಮನುವಾದದ NSUI ಏನಾದರೂ ಸೇರಿಕೊಳ್ಳುತ್ತೆ, ಅವರು ಮಾಡೋಕ್ಕೆ ಹಕ್ಕಿರಬೇಕು. ನಮಗೆ ಒಂದು ಹೇಳ್ತೀನಿ, ಈ ಒಂದು RSS ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರನ್ನು ಸೆಲೆಕ್ಟಿವ್ ಆಗಿ ಟಾರ್ಗೆಟ್ ಮಾಡಿ ಅವರನ್ನು ಮಾತ್ರ ಪಥಸಂಚಲನ ಮಾಡಬಾರ್ದು ಅನ್ನೋ ಒಂದು ಉದ್ದೇಶ ಇದೆಯಲ್ಲ, ಇದನ್ನು ನಾವು ಖಂಡಿತ ಖಂಡಿಸ್ತೀವಿ. ಆದರೆ ನಮಗೆ RSS ವಿರುದ್ಧ ಇರೋರು ಯಾರು ಅನ್ನೋದು ಗಟ್ಟಿಯಾಗಿ ಕಾಣಿಸುತ್ತೆ ಅಂದರೆ ಈ ಮನುವಾದ ಕಾಂಗ್ರೆಸ್ಸು. ಭೀಮ್ ಆರ್ಮಿ ಮತ್ತು ನಮ್ಮ ದಲಿತ ಸಂಘಟನೆಗಳು ಶತ್ರು ಬರೀ RSS ಅಲ್ಲ, ಇಡೀ ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆನೇ ಶತ್ರು. ನಾವು ಬರೀ ಈ ಒಂದು ಮನುವಾದಿ ಕಾಂಗ್ರೆಸ್ವಾದಿಗಳು ಏನು ಕಾಂಶಿರಾಮ್ಜಿ ಚಮಚಗಳು ಅಂತ ಹೇಳ್ತಾರೋ, ಆ ಒಂದು ಚಮಚಗಳು ತಕ್ಕಂತೆ ನಾವು ಕೂಡ ಅವ್ರ ಜೊತೆ ಸೇರಿಕೊಂಡು RSSನ ವಿರೋಧ ಮಾಡೋದ್ರಲ್ಲಿ ಗುರಿ ಇಡೋದು ಸರಿ ಕಾಣಲ್ಲ. ನಮ್ಮ ಸಚಿವರು, ನಮ್ಮ ದಲಿತ ನಾಯಕ ಸಚಿವರನ್ನು ಏನೋ ಒಂದು ಕಡೆ ಟಾರ್ಗೆಟ್ ಮಾಡಿದ್ದಾರೆ. ಅಲ್ಲಿ ಬೇಕಂತಲೇ ಇವರು RSS ಅವರು ಪಥಸಂಚಲನ ಮಾಡ್ತಿದ್ದಾರೆ. ಹೀಗಾಗಿ ನಾವೇ ಮಾಡ್ತೀವಿ ಅಂತ ಭೀಮ್ ಆರ್ಮಿ ಸಂಘಟನೆ ಒಂದು ಮಾತಾಗಿದೆ. ಸರ್ ನೋಡಿ, ಪ್ರಿಯಾಂಕ್ ಖರ್ಗೆ ಅವರೇ ಮೊದಲನೇದಾಗಿ RSS ನಿಷೇಧ ಮಾಡಬೇಕು ಸಾರ್ವಜನಿಕ ಸ್ಥಳದಲ್ಲಿ ಅವ್ರ ಪತ್ರ ಬರೆದಿದ್ದು. ಸೊ ಟಾರ್ಗೆಟ್ ಮಾಡ್ತಿರೋ ಪ್ರಿಯಾಂಕ್ ಖರ್ಗೆ ಅವರು RSSನ್ನು. ಎರಡನೇದಾಗಿ ಪ್ರಿಯಾಂಕ್ ಖರ್ಗೆನ ಪ್ರಶ್ನೆ ಮಾಡ್ತಿರೋದು ಅವ್ರು ದಲಿತರಾಗಿ ಅಂತಲ್ಲ. ಅವರು ದಲಿತರಾಗಿ ಹುಟ್ಟಿರ್ಬೋದು, ಅವರು ಬೈ ಚಾನ್ಸ್ ಆಗಿ ಅವ್ರ ಅಪ್ಲಿಕೇಶನ್ ಆಗಿ ಅವ್ರ ಜಾತಿನ ಹುಟ್ಟಿರಲ್ಲ, ಬೈ ಚಾನ್ಸ್ ಆಗಿ ಬಾಬಾ ಸಾಹೇಬ್ರ ಜಾತಿನಲ್ಲಿ ಹುಟ್ಟಿರ್ಬೋದು. ಆದರೆ ಬಾಬಾ ಸಾಹೇಬ್ರ ಅನುಯಾಯಿಗಳು ನಾವು, ವಿಚಾರದಲ್ಲಿ ನಾವು ಸಮಾನತಾವಾದಿಗಳ ಅನುಯಾಯಿಗಳು, ನೀವಲ್ಲ ಕಾಂಗ್ರೆಸ್ವಾದಿಗಳು. ಬಾಬಾ ಸಾಹೇಬ್ರ ಹೆಸರು ಇವು ಬಳಸ್ಕೊಂಡು ಈ ಒಂದು ದಲಿತ ಸಂಘಟನೆಗಳು ನಿಮ್ಮ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಂಡು RSS ಮೇಲೆ ಅಸ್ತ್ರ ಬಳಸ್ತಾ ಇರುತ್ತೆ. ಯಾಕಂದರೆ ನಮ್ಗೆ ಗೊತ್ತಾಗಿದೆ, ನೀವೊಂದು ಸ್ಪಾನ್ಸರ್ಶಿಪ್ಪು ಪ್ರಯೋಜತ್ವ ನೀವೇ ಬಳಸ್ತಿರೋ ತಪ್ಪೇನಿದೆ ಅಂದರೆ ಭಾಳ ವರ್ಷಗಳಿಂದ ನಮಗೆ ಈ ಮನುವಾದಿ ಕಾಂಗ್ರೆಸ್ನವರು, ನಮ್ಮ ದಲಿತ ಸಂಘಟನೆಗಳು ಅವರ ಸ್ವಾರ್ಥಕ್ಕೋಸ್ಕರ ಈ ರಾಜಕಾರಣಿಗಳು ದುಡ್ಡಿಂದ ಬೇರೆ ಬೇರೆ ರೀತಿಯ ಆಮಿಷಗಳು ಹೊಡಿಸಿ ಮತ್ತು ಒಂದು ಸ್ವಜಾತಿ ಅಂತ ಹೇಳ್ಕೊಂಡು ಅವ್ರನ್ನ ಒಂದು ಬಳಸ್ಕೊತಾ ಇದ್ದಾರೆ. ಅದು ದಲಿತ ಸಂಘಟನೆಗಳು ಭೀಮ್ ಆರ್ಮಿಗೆ ಏನು ಒಳ್ಳೆಯದಾಗ್ತಾ ಇಲ್ಲ, ಈ ವೈಯಕ್ತಿಕ ಈ ರಾಜಕಾರಣಿಗಳಿಗೆ ಒಳ್ಳೆಯದಾಗ್ತಾ ಇದೆ. ಅದನ್ನು ನಾವು ವಿರೋಧ ಮಾಡಬೇಕು. ನಮಗಲ್ಲ, ಇಡೀ ಅಸಮಾನತೆ ಅನ್ಯಾಯದ ವ್ಯವಸ್ಥೆನೇ ಶತ್ರು. ಅದರಲ್ಲಿ ಒಂದು ಬಲಪಂಥಿ ಒಂದು RSS ನಮ್ಮ ಸೈದ್ಧಾಂತಿಕ ಶತ್ರುನೇ, ಮತ್ತು ಮನುವಾದಿ ಕಾಂಗ್ರೆಸ್ಸು ನಾವು ಪ್ರಶ್ನೆ ಮಾಡಲೇಬೇಕು. ಯಾಕೆ RSS ಮಾತ್ರ ನೀವು ಫೋಕಸ್ ಮಾಡಿ ಟಾರ್ಗೆಟ್ ಮಾಡ್ತಾ ಇದ್ದೀರಾ? ಯಾಕೆ ಅವ್ರ ಮೇಲೆ ನೀವು ಗುರಿಯಿಟ್ಟು ಪ್ರಶ್ನೆ ಮಾಡೋದ್ರಲ್ಲಿ ನಮಗೆ ಇದು ಸರಿ ಕಾಣಿಸಲ್ಲ. ಇದು ಪ್ರಜಾಪ್ರಭುತ್ವ ಅಲ್ಲವೇ ಅಲ್ಲ ಅನ್ನೋದು ನನ್ನ ವಾದ. ಥ್ಯಾಂಕ್ ಯು. ಎಸ್ ಇದಿಷ್ಟು ನಟ ಚೇತನ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.